ವಾರ್ಮ್ ಅಪ್ ಅಲ್ಲಿ ಜಾಸ್ತಿ ಜನ ಮಾಡೋ ಮಿಸ್ಟೇಕ್ ಏನಂತಂದ್ರೆ ವಾರ್ಮ್ ಅಪ್ ಅಂದ್ರೆ ಜಾಸ್ತಿ ಜನ ಬರೀ ಪುಷಪ್ಸ್ ಪುಲ್ ಅಪ್ಸ್ ಮಾಡ್ತಾ ಇರ್ತಾರೆ. ವೆಲ್ಕಮ್ ಟು ಡೇ 11 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಮಾರ್ನಿಂಗ್ ಬೇಗ ಎದ್ದು ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಜಿಮ್ ಕಡೆ ಹೊರಟೆ. ಇವತ್ತು ಬಂದು ನಾನು ವರ್ಕೌಟ್ ಚೆಸ್ಟ್ ಮತ್ತೆ ಶೋಲ್ಡರ್ ಆಗಿತ್ತು. ಬಟ್ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ವಾರ್ಮ್ ಅಪ್ ಅಲ್ಲಿ ಎಲ್ಲರೂ ಮೇಜರ್ ಆಗಿ ಬರೀ ಪುಷಪ್ಸ್ ಪುಲ್ ಅಪ್ಸ್ ಮಾಡ್ಬಿಡ್ತಾರೆ, ಡೈರೆಕ್ಟ್ ಆಗಿ ವರ್ಕೌಟ್ ಹೋಗ್ತಾರೆ. ಬಟ್ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ನೀವು ಯಾವುದೇ ವರ್ಕೌಟ್ ಮಾಡಿದ್ರು ಕೂಡ ಆ ಪ್ರೆಷರ್ ನಿಮ್ ಶೋಲ್ಡರ್ ಮೇಲೆ ಇದ್ದೇ ಇರುತ್ತೆ. ಆದಷ್ಟು ಶೋಲ್ಡರ್ ಫ್ರೀ ಆಗೋ ತರ ಎಕ್ಸರ್ಸೈಸ್ಗಳನ್ನ ವಾರ್ಮ್ ಅಪ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಶೋಲ್ಡರ್ ಇಂಜುರೀಸ್ ಬೇಗ ಸುಮಾರು ಜನ ನಾನು ನೋಡಿದ್ದೀನಿ ಶೋಲ್ಡರ್ ಇಂಜುರಿನೇ ಬೇಗ ಮಾಡ್ಕೊಂತಾರೆ. ಯಾಕೆಂದ್ರೆ ನೀವು ಒಂದು ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ರೆ ಅಂದ್ರೆ ಪ್ರೆಷರ್ ನಿಜವಾಗ್ಲೂ ಅದು ಶೋಲ್ಡರ್ ಮೇಲೆ ಇರುತ್ತೆ. ನೀವು ಯಾವ್ದಾರು ವರ್ಕೌಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಯಾವ್ದ್ರ ಮೇಲೆ ಪ್ರೆಷರ್ ಇರುತ್ತೆ ಅಂತ. ಇವತ್ತು ಬಂದು ನಾನು ಚೆಸ್ಟ್ ಮತ್ತೆ ಶೋಲ್ಡರ್ ವರ್ಕೌಟ್ ಆಗಿರೋದ್ರಿಂದ ಚೆಸ್ಟಿಗೆ 3 ವೇರಿಯೇಷನ್ ಮಾಡಿ ಶೋಲ್ಡರ್ಗೆ 4 ವೇರಿಯೇಷನ್ ಮಾಡ್ಕೊತೀನಿ. ಫಸ್ಟ್ ಶೋಲ್ಡರ್ಗೆ ಸ್ಮಿತ್ ಮಿಷನ್ ಅಲ್ಲಿ ಶೋಲ್ಡರ್ ಪ್ರೆಸ್ ಮಾಡ್ಕೊಂಡು ನೆಕ್ಸ್ಟ್ ಫ್ರಂಟ್ ರೈಸ್ ಮಾಡ್ಕೊಂಡೆ ಬಾರಲ್ಲಿ, ಆಮೇಲೆ ಕೇಬಲ್ ಅಲ್ಲಿ ಸೈಡ್ ರೈಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸ್ಟ್ರೆಟ್ಸ್ ಮಾಡಿ ಶೋಲ್ಡರ್ ವರ್ಕೌಟ್ ಮುಗಿಸಿ. ಚೆಸ್ಟಿಗೆ ಇವತ್ತು ಸ್ಮಿತ್ ಮಿಷನ್ ಅಲ್ಲಿ ಇನ್ಕ್ಲೈನ್ ಬೆಂಚ್ ಅಲ್ಲಿ ಸ್ಮಿತ್ ಮಿಷನ್ ಅಲ್ಲಿ ಬಾರ್ ಪ್ರೆಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ಕ್ಲೈನ್ ಕೇಬಲ್ ಪ್ಲೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಬೆಂಚ್ ಅಲ್ಲೇ ಸ್ಟ್ರೈಟ್ 90 ಡಿಗ್ರಿ ಬೆಂಚ್ ಅಲ್ಲಿ ಕೇಬಲ್ ಪ್ರೆಸ್ ಮಾಡ್ಕೊಂಡು ಇವತ್ತಿನ ನಾನು ವರ್ಕೌಟ್ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಾಯ್ತು. ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಇವತ್ತು ನನ್ನ ಮೀಲ್ ಕಂಪ್ಲೀಟ್ ಮಾಡ್ಕೊಂಡು ಇವತ್ತಿಗಿಷ್ಟೇ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.